Find the magnitude and direction of the resultant of the coplanar force system. ಈ ಪ್ರಾಬ್ಲಮ್ ಅಲ್ಲಿ 1 2 3 4 5 ಫೋರ್ಸ್ ಕೊಟ್ಟಿದ್ದಾರೆ ಮತ್ತೆ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಈ 5 ಫೋರ್ಸಿನ ರಿಸಲ್ಟೆಂಟ್ ನ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ ಒಂದೊಂದು ಫೋರ್ಸ್ಗಳನ್ನು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಗಳಾಗಿ ರೆಸಲ್ಯೂಷನ್ ಮಾಡೋಣ. ರಿಸಾಲ್ವಿಂಗ್ ಫೋರ್ಸಸ್ ಹಾರಿಜಾಂಟಲಿ ಸಮೇಷನ್ ಎಫ್ ಎಕ್ಸ್ ಈಕ್ವಲ್ ಟು 252 ನ್ಯೂಟನ್ ನ ಹಾರಿಜಾಂಟಲ್ ಕಾಂಪೊನೆಂಟ್ 252 ಕಾಸ್ 15 ಡಿಗ್ರೀಸ್ ಆಗುತ್ತೆ. ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್ 252 ಕಾಸ್ 15. ರಿಸಾಲ್ವಿಂಗ್ ಫೋರ್ಸಸ್ ವರ್ಟಿಕಲಿ ಸಮೇಷನ್ ಎಫ್ ಐ ಈಕ್ವಲ್ ಟು ಈ 252 ನ್ಯೂಟನ್ ಫೋರ್ಸಿನ ವರ್ಟಿಕಲ್ ಕಾಂಪೊನೆಂಟ್ 252 ಸೈನ್ 15 ಡಿಗ್ರೀಸ್. ಸೈನ್ ಯಾಕಂದ್ರೆ ಆಂಗಲ್ ಈ ಕಡೆ ಇದೆ, ಸೊ ಇದಕ್ಕೆ ವಿರುದ್ಧವಾದ ಡೈರೆಕ್ಷನ್ ಅಲ್ಲಿ ಕಾಂಪೊನೆಂಟ್ ಸೈನ್ ಆಗುತ್ತೆ. ಸೊ ಇದು ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 252 ಸೈನ್ 15 ಪ್ಲಸ್ 252 ಸೈನ್ 15 ಪ್ಲಸ್ 553 ನ್ಯೂಟನ್ ಫೋರ್ಸಿನ ಹಾರಿಜಾಂಟಲ್ ಕಾಂಪೊನೆಂಟ್ 553 ಸೈನ್ 24. ಸೈನ್ ಇಲ್ಲಿದೆ ಯಾಕಂದ್ರೆ ಇದು ಆಂಗಲ್ ಈ ಕಡೆ ಇದೆ ಮತ್ತೆ ಆಂಗಲ್ಗೆ ವಿರುದ್ಧವಾದ ಕಾಂಪೊನೆಂಟ್ ಸೈನ್ ಆಗಿರುತ್ತೆ. ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತದೆ, ಅದಕ್ಕೋಸ್ಕರ 553 ಸೈನ್ 24 ಇದು ಪ್ಲಸ್ 553 ಸೈನ್ 24 ಪ್ಲಸ್ ಇದರ ವರ್ಟಿಕಲ್ ಕಾಂಪೊನೆಂಟ್ 553 ಕಾಸ್ 24 ಇದು ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ. ಇದು ಸೊ 553 ಕಾಸ್ 24 ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, so plus 553 cos 24 plus 453 ನ್ಯೂಟನ್ ನ ಹಾರಿಜಾಂಟಲ್ ಕಾಂಪೊನೆಂಟ್ 453 sin 24. ಇದು ಸೈನ್ ಯಾಕಂದ್ರೆ ಆಂಗಲ್ಗೆ ವಿರುದ್ಧವಾದ ದಿಕ್ಕಿನಲ್ಲಿ ಇದು ಕಾಂಪೊನೆಂಟ್ 453 sin 24. ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 453 sin 24 ನೆಗೆಟಿವ್. 453 ನ್ಯೂಟನ್ ನ ವರ್ಟಿಕಲ್ ಕಾಂಪೊನೆಂಟ್ 453 ಕಾಸ್ 24 ಇದು ಪಾಸಿಟಿವ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 453 ಕಾಸ್ 24 453 ಕಾಸ್ 24 ಪ್ಲಸ್ 375 ನ್ಯೂಟನ್ ಹಾರಿಜಾಂಟಲ್ ಕಾಂಪೊನೆಂಟ್ 375 ಸೈನ್ 60. ಸೈನ್ ಯಾಕಂದ್ರೆ ಆಂಗಲ್ ವಿರುದ್ಧ ದಿಕ್ಕಿನಲ್ಲಿದೆ, ಆಂಗಲ್ಗೆ ವಿರುದ್ಧ ದಿಕ್ಕಿನಲ್ಲಿರುವ ಕಾಂಪೊನೆಂಟ್ ಸೈನ್ ಆಗಿರುತ್ತೆ. ಸೊ 375 ಸೈನ್ 60 ಡಿಗ್ರೀಸ್ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 375 ಸೈನ್ 60 ನೆಗೆಟಿವ್. 375 ನ್ಯೂಟನ್ ಫೋರ್ಸಿನ ವರ್ಟಿಕಲ್ ಕಾಂಪೊನೆಂಟ್ 375 ಕಾಸ್ 15 ಡಿಗ್ರೀಸ್ ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 375 ಕಾಸ್ 50 ಕಾಸ್ 60 ಡಿಗ್ರೀಸ್ 375 ಕಾಸ್ 60 ಡಿಗ್ರೀಸ್ ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ನೆಗೆಟಿವ್. 300 ನ್ಯೂಟನ್ ಫೋರ್ಸಿನ ಹಾರಿಜಾಂಟಲ್ ಕಾಂಪೊನೆಂಟ್ 300 ಕಾಸ್ 45 ಡಿಗ್ರೀಸ್. ಇದು ಆಂಗಲ್ ಒಂದೇ ಕಡೆ ಇದೆ, ಒಂದೇ ಕಡೆ ಇರುವ ಕಾಂಪೊನೆಂಟ್ ಕಾಸ್ ಆಗುತ್ತೆ. ಸೊ 300 ಕಾಸ್ 45 ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 300 ಕಾಸ್ 45 ಪ್ಲಸ್ 300 ಕಾಸ್ 45 ಪ್ಲಸ್ ಇದರ ವರ್ಟಿಕಲ್ ಕಾಂಪೊನೆಂಟ್ 300 ಸೈನ್ 45. ಸೈನ್ ಯಾಕಂದ್ರೆ ಇಲ್ಲಿ ಆಂಗಲ್ ಇದೆ ಮತ್ತು ಇದು ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದೆ, ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 300 ಸೈನ್ 45 ಮೈನಸ್ 300 ಸೈನ್ 45 ಮೈನಸ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ ಎಫ್ ಎಕ್ಸ್ ವ್ಯಾಲ್ಯೂ ಇಷ್ಟು ಬರುತ್ತೆ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ ಎಫ್ ಐ ಇಷ್ಟು ವ್ಯಾಲ್ಯೂ ಬರುತ್ತೆ. ರಿಸಲ್ಟೆಂಟ್ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಎಫ್ ಐ ಸ್ಕ್ವೇರ್. ಸಮೇಷನ್ ಎಫ್ ಎಕ್ಸ್ ಮತ್ತು ಸಮೇಷನ್ ಎಫ್ ಐ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆರ್ ಸಿಗುತ್ತೆ. ಟೀಟಾ ರಿಸಲ್ಟೆಂಟ್ ಡೈರೆಕ್ಷನ್ ಟ್ಯಾನ್ ಇನ್ವರ್ಸ್ ಸಮೇಷನ್ ಎಫ್ ಐ ಬೈ ಸಮೇಷನ್ ಎಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡೋಣ, ವ್ಯಾಲ್ಯೂಸ್ ಅನ್ನ ಟೀಟಾ ನಮಗೆ ಸಿಗುತ್ತೆ. ಈಗ ಸಮೇಷನ್ ಎಫ್ ಎಕ್ಸ್ ಮತ್ತು ಸಮೇಷನ್ ಎಫ್ ಐ ಈ ವ್ಯಾಲ್ಯೂಗಳ ಮೇಲೆ ನಮಗೆ ರಿಸಲ್ಟೆಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸಮೇಷನ್ ಎಫ್ ಎಕ್ಸ್ ಈ ಪಾಸಿಟಿವ್ ಇದೆ, ಸಮೇಷನ್ ಎಫ್ ಐ ಪಾಸಿಟಿವ್ ಇದೆ, ಸೊ ಸಮೇಷನ್ ಎಫ್ ಎಕ್ಸ್ ಸಮೇಷನ್ ಎಫ್ ಐ. ಸೊ ಈ ಎರಡು ವ್ಯಾಲ್ಯೂಗಳ ಮೇಲೆ ರಿಸಲ್ಟೆಂಟ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ರಿಸಲ್ಟೆಂಟ್
ಇಷ್ಟು ಮ್ಯಾಗ್ನಿಟ್ಯೂಡ್ ಮತ್ತೆ ಇಷ್ಟು ಡೈರೆಕ್ಷನ್ ಅಲ್ಲಿ ಇದೆ. ರಿಸಲ್ಟೆಂಟ್ ಎಷ್ಟು ಮ್ಯಾಗ್ನಿಟ್ಯೂಡ್ ಮತ್ತೆ ಇದು ಆಂಗಲ್ ಹಾರಿಜಾಂಟಲ್ ಗೆ ಮಾಡುತ್ತೆ ಯಾವಾಗ್ಲೂ. ಇವೆಲ್ಲ ಫೋರ್ಸಸ್ ಮತ್ತೆ ಇದು ರಿಸಲ್ಟೆಂಟ್ ಮತ್ತೆ ಇದು ರಿಸಲ್ಟೆಂಟ್ ನ ಆಂಗಲ್. ರಿಸಲ್ಟೆಂಟ್ ಯಾವಾಗ್ಲೂ ಆಂಗಲ್ ಮಾಡುವುದು ಹಾರಿಜಾಂಟಲ್ ಗೆ.